ಉಪಚುನಾವಣೆಯಲ್ಲಿ ಒಗ್ಗಟ್ಟಾಗಿಯೇ ಹೋರಾಡ್ತಿದ್ದೇವೆ ಅನ್ನೋ ಮಾತುಗಳು ಬೈ ಎಲೆಕ್ಷನ್ನಲ್ಲಿ ನಾವೇ ಗೆಲ್ತೀವಿ ಅನ್ನೋ ವಿಪಕ್ಷ ನಾಯಕರ ಆತ್ಮವಿಶ್ವಾಸದ ಮಾತಾಗಿತ್ತು. 3ಕ್ಕೆ 3 ಕ್ಷೇತ್ರ ಗೆದ್ದು ಸರ್ಕಾರಕ್ಕೆ ತಿರುಗೇಟು ಕೊಡುವ ಕೌಂಟರ್ಗಳು ಜೋರಾಗಿತ್ತು. ಅಷ್ಟೇ ಅಲ್ಲ, ಇತ್ತೀಚೆಗೆ ಮೂಡ ವಕ್ಫ್ನಂತಹ ಸಾಲು ವಿವಾದ ಹಿನ್ನೆಲೆ ಉಪಸಮರದ ಬಳಿಕ ಸರ್ಕಾರ ಪತನ ಆಗುತ್ತೆ ಅನ್ನೋವರೆಗೂ ವಾಕ್ಸಮರ ತಾರಕಕ್ಕೇರಿತು. ಆದರೆ ಚುನಾವಣಾ ಫಲಿತಾಂಶದ ಬಳಿಕ ಎಲ್ಲವೂ ಚೇಂಜ್. ಬಿಜೆಪಿ ಜೆಡಿಎಸ್ ದೋಸ್ತಿ ಬಗ್ಗೆಯೇ ಪ್ರಶ್ನೆಗಳು ಏಳುವಂತಹ ಸಮಯ ಬರಬಹುದು ಎನ್ನುವಂತಾಗಿದೆ. ಅಲ್ಲದೆ ಬಿಜೆಪಿಯಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕುತ್ತು ಬರಬಹುದು ಎನ್ನಲಾಗ್ತಾ ಇದೆ. ಹೈಕಮಾಂಡ್ ನಾಯಕರು ರಾಜ್ಯ ಬಿಜೆಪಿಗಿಂತ ಎಚ್ಡಿಕೆ ಮೇಲೆಯೇ ಹೆಚ್ಚು ನಂಬಿಕೆ ಇಟ್ಟಿದ್ರು ಅಂದ್ರೆ ತಪ್ಪಾಗಲ್ಲ. ವಿಧಾನಸಭೆ ಚುನಾವಣೆ ಸೋಲಿನ ಬಳಿಕ ಮೋದಿ ಮತ್ತು ಅಮಿತ್ ಶಾ ಲೋಕಸಮರ ಗೆಲುವಿಗೆ ಮೊರೆ ಹೋಗಿದ್ದೇ ಎಚ್ಡಿಕೆಯನ್ನ. ಯಾಕೆಂದ್ರೆ ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಬಿಜೆಪಿಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದ ಎಚ್ಡಿಕೆ ಇದೀಗ ಒಕ್ಕಲಿಗ ಕೋಟೆಯನ್ನೇ ಕಳೆದುಕೊಂಡಿದ್ದಾರೆ. ಜೆಡಿಎಸ್ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಬಲ ಹೆಚ್ಚಿಸಿಕೊಳ್ಳುವ ಯೋಚನೆಯಲ್ಲಿದ್ದ ಬಿಜೆಪಿ ಕನಸಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ನಿಂತರೆ ಸೋಲ್ತಾರೆ ಅನ್ನೋ ವರದಿ ಇದ್ರೂ ಬಿಜೆಪಿಗೆ ಕ್ಷೇತ್ರ ಬಿಟ್ಟುಕೊಡದೆ ಎಚ್ಡಿಕೆ ಪಟ್ಟು ಹಿಡಿದು ಚುನಾವಣೆ ಎದುರಿಸಿದ್ರು. ಗೆಲ್ಲುವ ಆತ್ಮವಿಶ್ವಾಸದಲ್ಲಿದ್ದ ದಳಪತಿಗೆ ಮಗನ ಸೋಲೆ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೂ ಕುತ್ತು ತರಬಹುದು ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲ, ನಿಖಿಲ್ ಸೋಲೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಭವಿಷ್ಯವನ್ನ ನಿರ್ಧರಿಸಬಹುದು ಎನ್ನಲಾಗ್ತಾ ಇದೆ. ಒಂದೆಡೆ ಮೈತ್ರಿ ಭವಿಷ್ಯ ಏನು ಅನ್ನೋ ಚರ್ಚೆ ನಡೆಯುತ್ತಿದ್ರೆ, ಮತ್ತೊಂದೆಡೆ ವಿಜಯೇಂದ್ರ ವಿರುದ್ಧ ರೆಬೆಲ್ಗಳ ನಡೆ ಏನು ಅನ್ನೋದು ನಿಗೂಢವಾಗಿದೆ. ಮಾಜಿ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ ರಾಜ್ಯ ಬಿಜೆಪಿ ಸಾರಥಿಯಾದಾಗಲಿಂದಲೂ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ಹೊತ್ತಿ ಉರಿಯುತ್ತಲೇ ಇದೆ. ರೆಬೆಲ್ಗಳ ಸಿಟ್ಟು ತೆರೆಮರೆಯಲ್ಲಿ ಇಲ್ಲ, ಅದು ಜ್ವಾಲೆಯಾಗಿ ಬಹಿರಂಗವಾಗಿಯೇ ಸ್ಫೋಟಗೊಂಡಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಜಿಎಂ ಸಿದ್ದೇಶ್ವರ್ ಸೇರಿ ಹಲವರು ಬಹಿರಂಗವಾಗಿಯೇ ಕಿಡಿಕಾರಿದ್ದಾರೆ. ವಿಜಯೇಂದ್ರ ವಿರುದ್ಧ ನಾಯಕತ್ವಕ್ಕೆ ಒಪ್ಪಿಗೆ ಇಲ್ಲ ಅಂತ ಯತ್ನಾಳ್ ಅಂಡ್ ಟೀಮ್ ಸವಾಲು ಹಾಕುತ್ತಲೇ ಬಂದಿದೆ. ವಿಜಯೇಂದ್ರರನ್ನ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋರಿಗೆ ಇದೀಗ ಉಪಸಮರದ ಸೋಲು ಅಸ್ತ್ರವಾಗಿದೆ. ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಗೆ ಅಧ್ಯಕ್ಷರಾದ್ರೂ ರೆಬಲ್ ಟೀಮ್ ಮಟ್ಟ ಹಾಕೋದಕ್ಕೆ ಈವರೆಗೂ ಆಗಿಲ್ಲ. ದೆಹಲಿಗೆ ಹೋಗೋದು, ದೂರು ಕೊಟ್ಟು ಬರೋದೇ ಆಗಿದೆ. ವರಿಷ್ಠರು ಕೂಡ ಡಿವೈವಿ ಕಂಪ್ಲೇಂಟ್ನ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣ್ತಾ ಇಲ್ಲ. ವಿಜಯೇಂದ್ರ ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕ. ಬಿಎಸ್ವೈ ಪುತ್ರ ಅನ್ನೋದಕ್ಕೋ ಏನೋ ವರಿಷ್ಠರು ಕೂಡ ಯಾರ ಪರವೂ ಬ್ಯಾಟಿಂಗ್ ಮಾಡದೆ ಸುಮ್ಮನಿದ್ದಾರೆ. ಆದರೆ ಇದೀಗ ಬೈ ಎಲೆಕ್ಷನ್ ಸೋಲು ವಿಜಯೇಂದ್ರ ಸ್ಥಾನಕ್ಕೆ ಕುತ್ತು ತರಬಹುದು ಎನ್ನಲಾಗ್ತಾ ಇದೆ. ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆಯೇ ವಿಜಯೇಂದ್ರ ಬದಲಾವಣೆಗೆ ರೆಬೆಲ್ ಟೀಮ್ ಪಟ್ಟು ಹಿಡಿಯಬಹುದು. ಅಲ್ಲದೆ ಮತ್ತೊಂದು ದಿನ ಬಿವೈವಿ ಸ್ಥಾನಕ್ಕೆ ಕುತ್ತು ಬಂದ್ರೆ ರಿಸಲ್ಟ್ ಕೂಡ ವರಿಷ್ಠರು ಕೌಂಟ್ ಮಾಡಿದ್ರೆ ಯತ್ನಾಳ್ ಟೀಮ್ಗೆ ಗೆಲುವು ಸಿಕ್ಕಂತಾಗುತ್ತೆ. ಒಟ್ಟಾರೆ ಬೈ ಎಲೆಕ್ಷನ್ ಮೇಲೆಯೇ ಬಿಜೆಪಿ ಜೆಡಿಎಸ್ ಮೈತ್ರಿ, ವಿಜಯೇಂದ್ರ ರಾಜ್ಯಾಧ್ಯಕ್ಷ ಭವಿಷ್ಯ ಇದೆ ಎನ್ನಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡಬೇಕಿದೆ.